ವರುಣ್ ಬಗ್ಗೆ ಹೇಳ್ಬೇಕಂದ್ರೆ ಅವನು ಸಿಂಪಲ್ ಆ್ಯಂಡ್ ಲವ್ ಸ್ಟೋರಿ ರಿಲೀಸ್ ಬಿಫೋರಿಂದನೇ ಪರಿಚಯ ಇರೋ ಅಂಥ ಹುಡುಗ. ಆ ಟೈಮಲ್ಲೇ ಸ್ವೀಟ್ ಆರ್ಟ್ ಅಂತ ಅನಿಸುತ್ತೆ, ಒಂದು ಶಾರ್ಟ್ ಮೂವಿ ಮಾಡಿ ಆವಾಗಲೇ ಇಂಪ್ರೆಸ್ ಮಾಡಿದ. ಬಟ್ ಅವ್ನು ಟೆಕ್ನಿಕಲಿಟಿ ತುಂಬ ಕಲಿಬೇಕು ಅಂತ ಟೈಮ್ ತೊಗೊಂಡು ಮಾಡಿದ್ದಾನೆ. ಸೊ ದೇವನೊಬ್ಬ ಜಾದೂಗಾರ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋದೆ. ಬಟ್ ಅದು ಯಾವ ರೀತಿ ಜಾದು ಮಾಡಿದ್ದಾರೆ ಅಂತ ನಾವು ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ನಾನು ಟೀಸರ್ ನೋಡಿದೆ, ತುಂಬ ಇಂಪ್ರೆಸಿವ್ ಆಗಿದೆ. ಟೀಸರ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅಂತ ಅನಿಸ್ತು. ಹೀರೋ ತುಂಬ ಇಂಪ್ರೆಸಿವ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಪ್ರತಿಯೊಬ್ಬರೂ ಮ್ಯೂಸಿಕ್ಕು ಸಾಂಗ್ ಕೂಡ ಕೇಳಿದ್ದೀನಿ, ಎಲ್ಲ ಇಂಪ್ರೆಸಿವ್ ಆಗೇ ಇದೆ. ಹೇಳೋದ್ಕಿಂತ ಜನ ನೋಡಿದ್ರೆ, ಮತ್ತು ಹೊಸ ತಂಡಗಳೇ ಏನಾದರೂ ಹೊಸ್ತು ಮಾಡೋದು ಯೂಶ್ವಲಿ. ಸೊ ನೋಡಿ ಜನ ಪ್ರೋತ್ಸಾಹಿಸಬೇಕು, ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸಿನಿಮಾ ಜಾದು ಮಾಡುತ್ತೆ ಅಂತ ಅನಿಸುತ್ತೆ ಸರ್. ಹೌದು, ಮಾಡುತ್ತೆ. ಅಂದರೆ ಎಲ್ಲರೂ ಏನೋ ಹೊಸ್ತು ಮಾಡೋಕ್ಕೆ ಬಂದಿದ್ದಾರೆ, ಸೊ ಜಾದು ಮಾಡುತ್ತೆ ಅಂತ ನನಗೆ ಅನಿಸಿದೆ. ಈಗ ತುಂಬ ಕಲಾವಿದರನ್ನ ಹತ್ರದಿಂದ ನೋಡಿದ್ದೀರಾ, ವರುಣ್ ಅವ್ರನ್ನ ಕೂಡ ತುಂಬ ಹತ್ರದಿಂದ ನೋಡಿದ್ದೀರಾ. ಒಂದು ವಿಶ್ ಮಾಡೋದಾದ್ರೆ ಅವ್ರಿಗೆ ಫೈನಲಿ. ವರುಣ್ಗೆ ಅಂದರೆ ನಾನು ಡೈರೆಕ್ಟ್ರ್ ಆಗೋ ಮುಂಚೆಯಿಂದನೂ ಗೊತ್ತಿರೋರು. ಅವ್ನು ಜಸ್ಟ್ ಫೋನಲ್ಲಿ ಹೇಳ್ದಾಗಲೇ ನಾನು ಹೇಳಿದೆ ಬರ್ತೀನಿ ಅಂತ. ಅದಾದಮೇಲೆ ತುಂಬ ಜನ ನಮಗೆ ಅಂದರೆ ಅಪ್ರೋಚ್ ಮಾಡ್ತಿರ್ತಾರೆ. ಸೊ ಡೇಟ್ಸ್ ಇದ್ದರೆ ಬರ್ತೀವಿ, ಇಲ್ದಿದ್ರೆ ಇಲ್ಲ. ಬಟ್ ಇವರೆಲ್ಲರೂ ತುಂಬ ಸ್ಪೆಷಲ್ ವ್ಯಕ್ತಿಗಳು ನಮ್ಮ ಲೈಫಲ್ಲಿ. ಅಂದರೆ ನಾವು ಡೈರೆಕ್ಟ್ರಾಗ ಮುಂಚೆಯಿಂದನೂ ಗೊತ್ತಿರೋದ್ರಿಂದ. ಮತ್ತು ನಾನು ತುಮಕೂರಿಗೆ ಯಾವಾಗಲೂ ಹೋದಾಗಲೂ ವರುಣ್ ಬಗ್ಗೆ ವಿಚಾರಿಸ್ತೀನಿ, ಏನು ಮಾಡ್ತಾಯಿದ್ದೀನಿ ಏನು ಎತ್ತ ಅಂತ. ಸೊ 100% ನಾನು ಹೋಲ್ ಹಾರ್ಟ್ಲಿ ವಿಶ್ ಮಾಡ್ತೀನಿ. ಭಾಳ ಖುಷಿ ಆಯಿತು. ಯಾಕಂದರೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗೈತೆ. ಆ ಕಾಂಪಿಟೇಷನ್ ಮಧ್ಯೆ ಕನ್ನಡ ಪಿಕ್ಚರ್ ಉಳಿಬೇಕು ಆ್ಯಂಡ್ ಉಳಿತದೆ. ಇಂಥ ಒಂದು ತಂಡ ಇದ್ದಾಗ ಉಳಿತದೆ. ನಾನು ಸಚಿನ್ ಶೆಟ್ಟಿಗೆ ಬೆಸ್ಟ್ ಆಫ್ ಲಕ್. ವರುಣ್ಗೆ ಡೈರೆಕ್ಟ್ ವರುಣ್ ಬೆಸ್ಟ್ ಆಫ್ ಲಕ್. ಪ್ರೊಡ್ಯೂಸರು ಅವ್ರಿಗೂ ಬೆಸ್ಟ್ ಆಫ್ ಲಕ್. ಇದೀ ಸುಧಾ ಬೆಳವಾಡಿ ಅವರು ಬಂದವ್ರೆ, ಅವ್ರಿಗೂ ಕಂಗ್ರ್ಯಾಟ್ಸ್ ಮ್ಯಾಮ್ ಅಂತ ಹೇಳ್ತಾ, ನನಗೆ PR ರಜನಿ ನಿಮ್ಮ ಮುಂದೆ ಕರ್ಕೊಂಬಂದೆ. ರಜನಿಕಾಂತ್ PR ರಜನಿಕಾಂತ್ ನಿಮ್ಮ ಮುಂದೆ ಕರ್ಕೊಂಬಂದಿದ್ದಾರೆ. ಆ್ಯಂಡ್ ನನಗೆ ಭಾಳ ಖುಷಿಯಾಗಿರೋದು ಏನಂದರೆ ವಲ್ಗ್ಯಾರಿಟಿ ಇರಲಿಲ್ಲ. ವಲ್ಗ್ಯಾರಿಟಿ ಎಲ್ಲಿಲ್ವೋ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಲ್ಲಿರುತ್ತೆ. ಆ್ಯಂಡ್ ಜನ ಕೂಡ ಅದನ್ನು ನೋಡಿ ಖುಷಿ ಪಡ್ತಾರೆ. ಈ ಟೀಮ್ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನು 2 ಮಾತು ಮುಗಿಸ್ತಿದ್ದೀನಿ.